ಸೊ ಚೈತ್ರ ಅವ್ರ ಬಗ್ಗೆ ಹೈಯೆಸ್ಟ್ ಆಗಿ ಯೂಶ್ವಲಿ ನಾವು ಸಾಂಗ್ ಹೇಳೋದು ಅಥವಾ ಬೇರೆ ಏನಾದರೂ ಕಾಮಿಡಿಯಾಗಿ ಡೈಲಾಗ್ ಹೇಳೋದು ಅದು ಟ್ರೆಂಡ್ ಆಗೋದು ನೋಡಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನೀವೇನು ಜಗಳ ಮಾಡ್ತೀರಾ? ಸೊ ಅದು ಟ್ರೆಂಡ್ ಆಗ್ತಿತ್ತು, ಟ್ರೋಲ್ ಆಗ್ತಿತ್ತು, ಮೀಮ್ಸ್ಗಳನ್ನು ಕೆಲವೊಂದು ಸುದೀಪ್ ಸರೇ ತೋರಿಸಿದ್ರು. ಎಸ್ಪೆಷಲಿ ಅದೊಂದು ಸೀರಿಯಲ್ ಪ್ರಮೋಷನ್ ಟೈಮ್ನಲ್ಲಿ ಸ್ವಲ್ಪ ದೆವ್ವ ಥರ ತೋರಿಸಿದಾಗ ಕೆಲವು ಕಮೆಂಟ್ಗಳು ಬಂದಿತ್ತು, ₹5 ಆ್ಯಕ್ಟಿಂಗ್ ಮಾಡೋದ್ರೆ ₹500 ಆ್ಯಕ್ಟಿಂಗ್ ಮಾಡ್ತಾಳಲ್ಲ ಗುರುಗಳು ಅಂತ. ಸೊ ಅದೆಲ್ಲ ಹೆಂಗೆ ಸ್ವೀಕರಿಸ್ತೀವಿ? ನಿಜ ಹೇಳಬೇಕು ಅಂದರೆ ನನಗೆ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತು, ನನಗೆ ಈ ಭೂತದ ಪಿಕ್ಚರ್ಗಳು ಎಲ್ಲ ತುಂಬ ಭಯ. ನಾನು ನಮ್ಮ ದೇವ್ರನ್ನ ಎಷ್ಟು ನಂಬ್ತೀನೋ ಭೂತಗಳನ್ನು ಅಷ್ಟೇ ನಂಬ್ತೀನಿ ಇದ್ದಾವೆ ಅಂತ. ಯಾಕಂದರೆ ಎಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ ಅಂತ. ಮತ್ತು ನಾವು ಕರಾವಳಿಯವರು, ನಾವು ಈ ಥರ ತುಂಬ ಅನುಭವಗಳನ್ನು ನೋಡಿರ್ತೀವಿ. ನಮ್ಮ ಥರ ಚಿಕ್ಕ ಚಿಕ್ಕ ಊರುಗಳಲ್ಲಿ ಅದೆಲ್ಲ ಅನುಭವಕ್ಕೆ ಬಂದಿರುತ್ತೆ. ಮತ್ತು ನಾನು ನೋಡದೇ ಇರೋ ಸಿನಿಮಾ ಅಂದರೆ ಹಾರರ್ ಸಿನಿಮಾಗಳು. ಈಗ ಸಹಜವಾಗಿ ಏನಿರುತ್ತೆ, ಒಂದು ನೀವು ಹಾರರ್ ಸಿನಿಮಾಗೆ ಹೋಗ್ತೀರಿ, ಅದು ಸಿನಿಮಾ ಅಂತ ಗೊತ್ತಿರುತ್ತೆ, ಅಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿರುತ್ತೆ, ಆದರೂ ನಿಮ್ಗೆ ಸಿನಿಮಾ ನೋಡೋಕೆ ಒಂದು ಭಯ ಆಗುತ್ತೆ. ಸಹಜವಾಗಿ ಒಂದು ಕಿರ್ಚಾಟ ಭಯ ಆಗುತ್ತೆ. ಅದೇ ಥರ ಇರೋಳು ನಾನು. ನನಗೆ ಯಾರೋ ಸುಮ್ಮನೆ ಹೀಗೆ ನಿಂತಾಗ ನನ್ನ ತುಂಬ ಫ್ರೆಂಡ್ ಸರ್ಕಲ್ಲಿ ಸುಮ್ಮನೆ ಯಾರಾದರೂ ನಾನು ಏನಾದರೂ ಬೈತಾ ಇದ್ರೆ ಏನಾದರೂ ಮಾಡ್ತಿದ್ರೆ ದಿಢೀರಂತ ನಾನು ಭೂತ ಅಂತ ಹೆದರ್ಸಿದ್ರು ಸಾಕು ನಾನು ಹೆದರ್ತಿದ್ದೆ, ಅಷ್ಟೇ ಹೆದರೋಳು. ಅದಲ್ಲಂತೂ ಅಲ್ಲಿ ಅವತ್ತು ಹೇಗಾಗಿತ್ತು ಅಂದರೆ, ದಿನನಿತ್ಯ ನೀವು ಮುಖ ನೋಡೋ ಕನ್ನಡಿ, ಅದು ನಿಮ್ಮ ಮುಖನೇ ಕಾಣುತ್ತಪ್ಪ. ಹಾಗೆ ನಿಮ್ಮ ಮುಖನೇ ಕಾಣೋ ಕನ್ನಡಿನಲ್ಲಿ ನಿಮ್ಮ ಮುಖದ ಪಕ್ಕ ಇನ್ಯಾರ್ದು ಮುಖ ಕಂಡಾಗ ದಿಢೀರಂತ ಭಯ ಆಗೇ ಆಗುತ್ತೆ. ಅದ್ರ ಜೊತೆಗೆ ಲೈಟು ಮ್ಯೂಸಿಕ್ ಎಲ್ಲ ಹಾಕ್ಬಿಟ್ರೆ ಒಂದ್ಸಲ ಕಿಟಾರ್ ಅಂತ ಕಿರ್ಚ್ಕೊಂಡಿದ್ದೆ. ಅದು ಅವ್ರಿಗೆಲ್ಲ ಆ್ಯಕ್ಟಿಂಗ್ ಅನ್ಸ್ಬೋದು. ಅದನ್ನು ನೀವು ಹೊರಗಡೆ ಬಂದು ನನ್ನ ನೋಡಿದ್ರು, ನಮ್ಮ ಮನೆಯಲ್ಲಿ ಹಿಂಗೆ ಸುಮ್ಮನೆ ಬಾಗಲ್ ಏನಾದರೂ ತಟ್ಟಿ ಏನೋ ಮ್ಯೂಸಿಕ್ ಹಾಕೊಂಡು ನಾನು ಅಷ್ಟೇ ಹೆದರ್ತೀನಿ, ತುಂಬ ಭಯಪಟ್ಟಳು. ನನ್ನ ಫ್ರೆಂಡ್ಸು ನಿನ್ನೆ ಹೇಳ್ತಾ ಇದ್ದೆ, ಗೊತ್ತು ಬಿಡು ನೀನು ಹಣೆ ಬರ ನಮಗೆ, ನೀನು ಇಷ್ಟೇ ಹೆದರೋಳು ಅಂತ, ಅದರದ್ದನ್ನು ಎಲ್ಲರಿಗೂ ಜಗಜ್ಜಾಹೀರ್ ಮಾಡಿ ಬಂದೆ ನೀನು ಅನ್ನೋ ಥರ ಹೇಳಿದ್ರೆ, ಅದು ನಿಜವಾಗ್ಲೂ ಅದು ನನಗೆ ಆ ಭಯ ಆಗಿತ್ತು. ಯಾಕಂದರೆ ನಾನು ಒಬ್ಬಳೇ ಹೆದರಿದ್ರೆ ಒಂದು ಲೆಕ್ಕ, ನನಗಿಂತ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿರೋರೇ ಹೆದರಿದ್ದಾರೆ ಮನೆಯಲ್ಲಿ. ಇಡೀ ದಿನ ನಡೆದಿದೆ, ಅದರಲ್ಲಿ ಯಾರ್ಯಾರು ಹೆದರಿರೋದು ಹಾಕಿದ್ದಾರೆ ಗೊತ್ತಿಲ್ಲ. ಆದರೆ ಯಾರ್ಯಾರಿಗೆಲ್ಲ ಗೊತ್ತಿತ್ತು ಅವ್ರು ಕೂಡ ಹೆದರ್ಕೊಂಡಿದ್ರು. ನನಗದು ಆಮೇಲೆ ಗೊತ್ತಾಗಿತ್ತು, ಅವರೇ ಹೆದರಿದ್ರು, ಇನ್ನು ನಾನು ಹೆದರೋದೊಂದು ದೊಡ್ಡ ವಿಷಯ ಅಲ್ಲ ಅನ್ನೋ ಥರ ಇತ್ತಷ್ಟೇ. ಓಕೆ, ಕ್ವಿಕ್ಕಾಗಿ ಒಬ್ಬೊಬ್ಬರು ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಅಭಿಪ್ರಾಯ ಏನು ಅಂತ ಒಂದು ವರ್ಡಲ್ಲಿ ನೀವು ಹೇಳ್ತಾ ಹೋಗಬೇಕು. ತ್ರಿವಿಕ್ರಮ್ ಗೆಲ್ಲಲೇಬೇಕಾಗಿರುವಂಥ ಸಮರ್ಥ ಅಭ್ಯರ್ಥಿ, ಬಿಗ್ ಬಾಸ್ ಮನೆಗೆ ಬೇಕಿತ್ತು. ರಜತ್ ತರಲೆ ಇದೆ, ಶಕ್ತಿನೂ ಇದೆ, ಅದರ ತಾಳ್ಮೆ ಇಲ್ಲ, ಹಾಗಾಗಿ ಏನಾಗುತ್ತೆ ಗೊತ್ತಿಲ್ಲ ಅವರು. ರಜತ್ ಬಗ್ಗೆ ನಂಗೆ ಸ್ವಲ್ಪ ವಿವರವಾಗಿ ಹೇಳೋದು, ಯಾಕಂದ್ರೆ ಅದು ಏನೇ ರಜತ್ ಮಾತಾಡೋದು ನಿಮ್ಮ ಹತ್ರ ಎಸ್ಪೆಷಲಿ ತುಂಬಾ ಮಜಾ ಕೊಡ್ತಿತ್ತು ನೋಡೋರ್ಗೆ. ನನಗೆ ಬಹಳ ಮೊದಲು ಬಹಳ ಕಿರಿಕಿರಿ ಆಗ್ತಿತ್ತು. ಆದರೆ ಆ ವ್ಯಕ್ತಿ ನಿಜವಾಗ್ಲೂ ಏನು ಹಾಗಿಲ್ಲ. ಆದರೆ ಆ ಮನುಷ್ಯ ಹೇಳ್ಕೊಂಡ್ಬಿಡ್ತಾನೆ, ನಾನು ಕೆಟ್ಟವನೇ, ನಾನು ಇರೋದೇ ಹೀಗೆ ಅಂತ ಹೇಳ್ಕೊಳ್ಳೋರು. ಆದರೆ ಸ್ವಲ್ಪ ಮನುಷ್ಯನಿಗೆ ದುರಹಂಕಾರ ಇದೆ ಅನ್ನೋದೇ ಸಮಸ್ಯೆ. ಅವ್ರು ಹೇಳ್ತಾರೆ ದುರಹಂಕಾರ ನನಗೆ ಪ್ಲಸ್ಸು, ನಾನು ಹಂಗೆ ಇರ್ತೀನಿ ಅಂತ. ಆದರೆ ಸಹಜವಾದ ಬದುಕಿಗೆ ಅದೆಲ್ಲೋ ಒಂದು ಕಡೆ ಸಾಮಾನ್ಯ ಜನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಕ್ಕಿಲ್ವೇನೋ. ಮತ್ತು ನೋಡಿ, ನೀವು ಇನ್ನೊಬ್ಬರನ್ನ ನೋಯಿಸಿ ಇನ್ನೊಬ್ಬರನ್ನ ವ್ಯಂಗ್ಯ ಮಾಡಿ ನೀವೇನೋ ಆಗ್ತೀರಿ ಅಂತ ಹೇಳೋದು ಎಷ್ಟೋ ಕಡೆ ಸರಿ ಅನ್ಸೋದಿಲ್ಲ. ಇನ್ನೊಬ್ಬರನ್ನ ಕೆಳಗಡೆ ಹಾಕಿ ಇನ್ನೊಬ್ಬರ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡಿ ನೀವು ಹೀರೋ ಆಗಬೇಕು ಅನ್ನೋ ಪ್ರಯತ್ನ ಇದೆ. ಅದು ನನಗೆ ಬಹಳ ಒಪ್ಪೋದಕ್ಕೆ ಸಾಧ್ಯ ಆಗದೆ ಇರುವಂತಹ ನೇಚರ್. ನಾನು ಯಾವತ್ತೂ ಇನ್ನೊಬ್ಬರನ್ನ ಕೆಳಗಡೆ ಹಾಕಿ ಮಾತಾಡಿ ನಾನು ಹೀರೋ ಆಗಬೇಕು, ನಾನು ಯಾರಿಗೂ ಖುಷಿ ಕೊಡಬೇಕು ಅಂತ ನಾನು ಯಾವತ್ತೂ ಯೋಚನೆ ಮಾಡ್ತಿರ್ಲಿಲ್ಲ. ಹಾಗಾಗಿ ನನಗದು ಸರಿ ಕಾಣಿಸ್ತಿರ್ಲಿಲ್ಲ. ನೀವು ತಮಾಷೆ ಮಾಡಿ ಸರಿ, ಅದು ಬೇರೆ ಪ್ರಶ್ನೆ, ಆದರೆ ಯಾವ್ದು ಅಲ್ಲದೆ ಇರೋದನ್ನ ಹೇಳಬೇಡಿ ಅನ್ನೋದು ನನಗಾಗ್ತಿತ್ತು. ಹಾಗಾಗಿ ನನಗೆ ರಜತ್ ಅವ್ರ ಬಗ್ಗೆ ಬೇರೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ, ಚೆನ್ನಾಗಿ ಆಡ್ತಿದ್ದಾರೆ. ಭವ್ಯ ಮುಗ್ಧತೆನ ಅಥವಾ ಪೆದ್ದುತನನ ಗೊತ್ತಾಗದೇ ಇರೋಂಥ ಹುಡುಗಿ. ನನಗೂ ಇವತ್ತಿಗೂ ಕನ್ಫ್ಯೂಷನ್ ಇದೆ. ಅದು ಚೆನ್ನಾಗಿ ಆಡ್ತಿದ್ದಾಳೆ, ಅವಳು ಫಿಸಿಕಲಿ ತುಂಬ ಫಿಟ್ ಇದ್ದಾಳೆ. ಫಿಸಿಕಲ್ ಟಾಸ್ಕ್ಗಳಲ್ಲಿ ಹೆಣ್ಮಕ್ಳಲ್ಲಿ ಬಹಳ ಸ್ಟ್ರಾಂಗ್ ಇರೋ ಹುಡುಗಿ ಅವಳು. ಗೌತಮಿ ಪಾಸಿಟಿವಿಟಿ ಅಂತ ಹೇಳ್ತಾರೆ, ಬಟ್ ಅವರ ನಿಜವಾದ ನೇಚರ್ ಅಷ್ಟೇ ಪಾಸಿಟಿವ್ ಆಗಿದೆಯಾ ಅನ್ನೋದ್ರ ಬಗ್ಗೆ ನನಗೆ ಇವತ್ತಿಗೂ ಪ್ರಶ್ನೆ ಇದೆ. ಯಾಕಂದರೆ ಅವ್ರ ಜೊತೆಗೆ ಬೆರೆತಾಗ ನನಗೆ ಅರ್ಥ ಆಗ್ತಿತ್ತು ಎಲ್ಲವನ್ನೂ ಇಷ್ಟೇ ಪಾಸಿಟಿವ್ ಆಗಿ ತೊಗೊಳ್ತಾರ, ಮತ್ತು ಅವರ ಪಾಸಿಟಿವಿಟಿಯ ಡೆಫಿನಿಷನ್ ಏನು ಅನ್ನೋದ್ರ ಬಗ್ಗೆ ನನಗೆ ಬಹಳ ಗೊಂದಲ ಇದೆ. ಮಂಜಣ್ಣ ಅದ್ಭುತ ಆಟಗಾರ, ಆದರೆ ತನ್ನ ಆಟವನ್ನು ತಾನಾಗಿ ಹಾಳು ಮಾಡಿಕೊಂಡ್ರು. ಧನರಾಜಣ್ಣ ಪ್ರಾಮಾಣಿಕತೆ ಇದೆ, ಪ್ರಾಮಾಣಿಕತೆಯ ಜೊತೆಗೆ ಒಂದು ಸ್ವಲ್ಪ ಬುದ್ಧಿವಂತಿಕೆ ಇದ್ದಿದ್ರೆ ನಿಜವಾಗ್ಲೂ ಗೆಲ್ಲಬಲ್ಲ ಆಟಗಾರ ಆಗ್ತಿದ್ರು. ಅದರ ಬುದ್ಧಿವಂತಿಕೆ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ಸುತ್ತೆ ಧನರಾಜಣ್ಣನಲ್ಲಿ. ಹನುಮಂತು ಅದ್ಭುತ ಮುಗ್ಧನೂ ಹೌದು, ಬುದ್ಧಿವಂತನೂ ಹೌದು. ನಿಜವಾಗ್ಲೂ ಒಂದು ಯಾರು ನಿರೀಕ್ಷಿಸದೇ ಇರುವಂತಹ ವ್ಯಕ್ತಿತ್ವ ಹನುಮಂತಣ್ಣ. ಮೋಕ್ಷಿತಾ ತುಂಬ ಗೊಂದಲದಲ್ಲಿರುವ ಹುಡುಗಿ, ಸದಾ ಗೊಂದಲದಲ್ಲೇ ಇರ್ತಾಳೆ. ಸೊ ಆಟ ಅಂತ ಬಂದಾಗ ಈ ಗೊಂದಲದಿಂದ ಆಚೆಗೆ ಹೊರಗೆ ಬರುವ ಪ್ರಯತ್ನ ಮಾಡೋದಿಲ್ಲ, ಯಾವುದೋ ಒಂದು ವಿಚಾರಕ್ಕೆ ಸ್ಟಿಕ್ ಆಗಿರ್ತಾರೆ ಅಂತ ನನಗನ್ಸುತ್ತೆ.